ಶರಣರೇ ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೀನಿ. ಮತ್ತೊಂದು ಸರ್ತಿ ಒಂದು ಹೊಸ ಕಾನ್ಸೆಪ್ಟ್ ಯಾವ ಶೋರೂಮ್ ಬಂದಿಲ್ಲ, ಕಸ್ಟಮರ್ ವೆಹಿಕಲ್ಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಹೊಸ ಗಾಡಿಗಳ ತರನೇ ಇದೆ. ಬರೀ ಓಡಿರೋದು 87,000 ಅಲ್ಲ, 87 ಕಿಲೋಮೀಟರ್ ಓಡಿರೋ ಗಾಡಿ ಅಂಡ್ 35 ಕಿಲೋಮೀಟರ್ ಅಪ್ರಾಕ್ಸ್ ಓಡಿರೋ ಗಾಡಿ ಅಂತ ಹೇಳ್ಬೋದು. ಯಾವ್ದಂತ ಕೇಳ್ತೀರಾ, ಹೋಂಡಾ ಅಮೇಜ್ ಅಲ್ಲಿ ಐವಿಟೆಕ್ ಇಂಜಿನ್, 2 ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್ ಗಾಡಿಗಳಾಗಿರುತ್ತೆ. ಇದ್ರ ಡೀಟೇಲ್ ನಿಮಗೆ ತಿಳಿಸ್ಕೊಡ್ತೀನಿ. ಅಂಡ್ 2024 ಮಾಡೆಲ್ ಗಾಡಿಗಳು. ಏನಕ್ಕೆ ಗಾಡಿ ಸೇಲ್ ಮಾಡ್ತಾರೆ ಅಂತ ಕ್ವಶನ್ ಬರ್ಬೋದು ನಿಮ್ಗೆ. ಆಕ್ಚುಲಿ ಇವರು ಇವೆಂಟ್ಗೋಸ್ಕರ ಪರ್ಪಸ್ ತಂದಿರೋದು. ಇವೆಂಟ್ ಮುಗೀತು, ಈ ಗಾಡಿಗಳು ಸೇಲ್ ಮಾಡ್ತಿರೋದು ಅಂಡ್ ಹ್ಯೂಜ್ ಡಿಸ್ಕೌಂಟ್ ಅಲ್ಲೇ ಸಿಗ್ತಿರೋದು ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಿಮ್ಗೆ ಈ ಗಾಡಿ ಮೇಲೆ ಹತ್ತತ್ರ ನಿಮ್ಗೆ 1 ಲಕ್ಷ, 1.5 ಲಕ್ಷ ಅಥವಾ 2 ಲಕ್ಷದವರೆಗೆ ಡಿಸ್ಕೌಂಟ್ ಸಿಗ್ತದೆ. ಈ ಗಾಡಿ ಮೇಲೂ ಸೇಮ್ ಆಗಿರುತ್ತೆ. ಡೀಟೇಲು, ಇಂಟೀರಿಯರ್ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಫಸ್ಟ್ ಗಾಡಿ ನಿಮ್ಗೆ ತೋರಿಸ್ತೀನಿ, ಆ ಗಾಡಿ ಆಮೇಲೆ ತೋರಿಸ್ತೀನಿ. ಫಸ್ಟ್ ಗಾಡಿ ಹೋಗೋದಾದ್ರೆ ನಿಮ್ಗೆ ಹೋಂಡಾ ಅಮೇಜ್ 2024 ಆಲ್ಮೋಸ್ಟ್ ಮೇ ಅಲ್ಲೇ ಡೆಲಿವರಿ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಗಾಡಿ ನೋಡ್ಬೋದು, ಗಾಡಿ 2 ಕೀ ಇದೆ ಇಲ್ಲೇ. ಅಂಡ್ ಇಂಟೀರಿಯರ್ ಪಾರ್ಟ್ ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ಗಲೀಜಾಗಿದೆ, ಬಿಕಾಸ್ ಯಾರು ಡ್ರಿವನ್ ಮಾಡಿಲ್ಲ. ಬರೀ 25 ಅಥವಾ 27 ಕಿಲೋಮೀಟರ್ ನಿಮ್ಗೆ ಓಡೋಮೀಟರ್ ತೋರಿಸ್ತೀನಿ ಯಾವ ತರ. ಟೈರ್ ಕಂಡೀಷನ್ ನಿಮ್ಗೆ ತೋರಿಸ್ತೀನಿ. ಅಂಡ್ ಗಾಡಿ ಮಾತ್ರ ಶೋರೂಮ್ ಕಂಡೀಷನ್ ಅಲ್ಲೇ ಇರೋದು ಅಂತ ಹೇಳ್ಬೋದು. ಅಂಡ್ ಯಾರು ಶೋರೂಮ್ ಗಾಡಿ ತಗೊಳ್ತಿದ್ರೆ ಒಂದು ಬಂಪರ್ ಲಾಟ್ರಿ ಅಂತ ಹೇಳ್ಬೋದು. ನಿಮ್ಗೆ ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ ನಿಮ್ಗೆ. ಅಂಡ್ ಓಡಿರೋದು ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಓಡೋಮೀಟರ್ ಯಾವ ತರ ಬರುತ್ತೆ ಅಂತ. ಬರೀ 24 ಕಿಲೋಮೀಟರ್ ಓಡಿರೋ ಗಾಡಿ, ಅಪ್ರಾಕ್ಸ್ 25 ಅಂತ ಇಟ್ಕೊಳ್ಳಿ. ಅಂಡ್ ನೋಡ್ಬೋದು ಇಂಟೀರಿಯರ್ ಯಾವ ತರ ಬರುತ್ತೆ, ಇದನ್ನ ತೋರಿಸಿದೀನಿ ನಿಮ್ಗೆ. ಅಂಡ್ ಇಂಟೀರಿಯರ್ ನೋಡ್ಬೋದು ನಿಮ್ಗೆ ಯಾವ ತರ ಬರುತ್ತೆ, ಹೊಸದೇ ಅಂತ ಹೇಳ್ಬೋದು. ಅಂಡ್ ರೇರ್ ಸೈಡ್ ನಿಮ್ಗೆ ಹೋಗೋದಾದ್ರೆ ಇದನ್ನು ತೋರಿಸ್ತೀನಿ ನಿಮ್ಗೆ. ರೇರ್ ಸೈಡ್ ಅಂಡ್ ಆಟೋಮೆಟಿಕ್ ವೇರಿಯಂಟ್, ಟೈರ್ ಕಂಡೀಷನ್ ನೋಡ್ಬೋದು, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸೋದಾದ್ರೆ ಎವಿಟೆಕ್ ಇಂಜಿನ್ ಆಗಿರುತ್ತೆ. ಅಂಡ್ ಪೆಟ್ರೋಲ್ ವೇರಿಯಂಟು ಆಲ್ಮೋಸ್ಟ್ ಆಟೋಮೆಟಿಕ್. ಯಾರು ಹುಡುಕ್ತಿರೋರಿಗೆ ಬೆಸ್ಟ್ ಗಾಡಿ. ಹೊಸ ಶೋರೂಮ್ ತಗೊಂಡ್ರೆ, ಮತ್ತೊಂದ್ಸರ್ತಿ ಹೇಳ್ತೀನಿ, ಹೊಸ ಶೋರೂಮ್ ತಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒಂದು 12 ಲಕ್ಷ ಏನೋ ಇದೆ ಈ ಪ್ರೈಸು. ಈ ಗಾಡಿ ಕೋಟ್ ಮಾಡ್ತಿರೋದು 10,45,000, 10,45,000ಗೆ ಈ ಗಾಡಿ ಸಿಗ್ತಿರೋದು. ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. ಕೆಳಗಡೆ ಕೊಟ್ಟರೆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ನೀವು. ಹಾಗೆ ಇನ್ನೊಂದು ಅವರ ಒಂದಿದೆ ಹುಂಡಾಯಲ್ಲಿ ಅವರ ಗಾಡಿ, ಇದರದ್ದು ಡೀಟೇಲ್ ನಿಮಗೆ ತೋರಿಸ್ತಿದ್ದೀನಿ. ಒಂದು ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿದೆ ಆ ಗಾಡಿದು. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಇಂಟೀರಿಯರ್ ಯಾವ ತರ ಬರುತ್ತೆ. ಫ್ರಂಟ್ ಪ್ರೊಫೈಲ್ ನೋಡ್ಬೋದು, ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. MRF ಟೈರ್ ಆಗಿರುತ್ತೆ. ಅಂಡ್ 2024 ಸೇಮ್ 2 ಮಂತ್ ಹಳೆ ಗಾಡಿಗಳೇ ಅಂತ ಹೇಳ್ಬೋದು. ಅಂಡ್ ಓಡಿರೋದು ಇದ್ರದ್ದು 87 ಕಿಲೋಮೀಟರ್ ಓಡಿದೆ. 87,000 ಅಲ್ಲ, 87 ಕಿಲೋಮೀಟರ್. ಇಂಟೀರಿಯರ್ ನೋಡ್ಬೋದು ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ. ಫುಲ್ಲಿ ಟಾಪ್ ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಇಂಟೀರಿಯರ್ ನೋಡ್ಬೋದು ರೇರ್ ಸೈಡ್ ಯಾವ ತರ ಬರುತ್ತಂತ. ಅಂಡ್ ಹಾಗೆ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಬ್ಯಾಕ್ ಪ್ರೊಫೈಲು. ಗಾಡಿ ಮಾತ್ರ 2 ಗಾಡಿ ಕಂಡೀಷನ್ನು ವೆಲ್ ಮೇಂಟೈನ್ಡು. ಈ ಗಾಡಿ ಇವ್ರು ಕೋಟ್ ಮಾಡ್ತಿರೋದು 2 ಡುವಲ್ ಕೀನ್ ಕೂಡ ಇದೆ. ಅಂಡ್ ಗಾಡಿ ಇವ್ರು ಕೋಟ್ ಮಾಡ್ತಿರೋದು 9,50,000, 9,50,000 ಅಂತ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಆಗಿರುತ್ತೆ. ಕಾಲ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿ ಪಡಿಬೋದು. ಅಂಡ್ ಹೋಂಡಾ ಅವರ AMT ವೇರಿಯಂಟು 1.2 ಆಗಿರುತ್ತೆ ಗಾಡಿ. ಅಂಡ್ ಆಟೋಮೆಟಿಕ್ ವೇರಿಯಂಟು. ಯಾರು ಹುಡುಕ್ತಿರೋರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಬಂದು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ನೀವು ಪಡಿಬೋದು.